ಖಾಸಗಿ ದೂರಿನ ಸಂಬಂಧ ಇವತ್ತು ಹೈಕೋರ್ಟ್ ಅಲ್ಲಿ ತೀರ್ಪಿದೆ ಸರ್. ಅಂದ್ರೆ ದೂರು ದಾಖಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇದೇನಾದ್ರೂ ಮುಂದಿನ ದಿನ ಸಿಎಂ ವಿಚಾರ ಸರ್, ಮುಂದಿನ ದಿನಗಳ ರಾಜ್ಯ ಅಲ್ಲಿ ಬರುವಂತ ತೀರ್ಪು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ತೀರ್ಮಾನ ಕೈಗೊಳ್ಳಲಿಕ್ಕೆ ಕಾರಣವಾಗುತ್ತಾ ಅನ್ನೋದು ಇಲ್ಲಿ ತೀರ್ಪು ಆದ್ಮೇಲೆ ತಾನೇ ಅದೆಲ್ಲ ಯೋಚನೆ. ತೀರ್ಪು ಮೊದಲು ತೀರ್ಪಾಗ್ಲಿ, ತೀರ್ಪಾದ್ಮೇಲೆ ಅದಕ್ಕೆ ಏನ್ ಮಾಡಬೇಕು ಅಂತ ನಾವುಗಳು ಚರ್ಚೆ ಮಾಡ್ತೀವಿ. ಗವರ್ನರು ಕೂಡ ಅದರ ಆಧಾರದ ಮೇಲೆ ಏನ್ ತೀರ್ಮಾನ ತಗೊಳ್ತಾರೋ ಅಥವಾ ಅದನ್ನ ಹೊರತುಪಡಿಸಿ ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ನಾವು ಒಂದಕ್ಕೊಂದಕ್ಕೆ ಲಿಂಕ್ ಮಾಡೋದಕ್ಕೆ ನಾವು ಹೋಗೋದಿಲ್ಲ. ಅದು ಅವ್ರಿಗೆ ಬಿಟ್ಟಿರೋದು, ಗವರ್ನರ್ ಆಫೀಸಿಗೆ ಬಿಟ್ಟಿರೋದು. ತಕ್ಷಣ ನೋಟಿಸ್ ಕೊಟ್ಟರು. ಈಗ ನಿಮ್ಮ ಕ್ಲಾರಿಫಿಕೇಶನ್ ಸಂಪುಟ ನಿರ್ಣಯ ಆಗಲಿ ಮುಖ್ಯಮಂತ್ರಿ ನಿರ್ಣಯ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ತಗೋತಾ ಇಲ್ಲ. ನಾವು ಹೇಳಿದೀವಲ್ಲ, ಗವರ್ನರ್ ಆಫೀಸನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು ಅನ್ನೋದನ್ನ ನಾವು ಮೊದಲಿಂದನೂ ಕೂಡ ಎಚ್ಚರಿಕೆ ಕೊಡ್ತಾನೆ ಇದ್ದೀವಿ. ನಾವು ಅವರ ಶೋಕಾಸ್ ನೋಟಿಸ್ಗೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಅವ್ರಿಗೆ ಅಡ್ವೈಸ್ ಮಾಡಿದ್ವಿ. ಇದು ತಪ್ಪು ನೀವು ಮಾಡಿರೋದು ಸರಿ ಇಲ್ಲ, ವಾಪಸ್ ತಗೊಳ್ಳಿ ಅಂತ ಹೇಳಿ ನಾವು ಅಡ್ವೈಸ್ ಮಾಡಿದ್ವಿ. ಪ್ರಾಸಿಕ್ಯೂಷನ್ ಕೊಡ್ಲು ಬೇಡಿ, ರಿಜೆಕ್ಟ್ ಮಾಡಿ ಅಂತಾನು ಅಡ್ವೈಸ್ ಮಾಡಿದ್ವಿ. ಅದ್ರ ಬಗ್ಗೆ ಅವ್ರೇನು ನಿರ್ಣಯ ತಗೊಂಡಿಲ್ಲ ಇಲ್ಲಿವರೆಗೆ. ಅದು ಕಾದ್ ನೋಡ್ತೇವೆ ನಾವೇ. ಅವ್ರೇನ್ ಕಾದ್ ನೋಡ್ತಾವ್ರೆ, ನಾವು ಕಾದ್ ನೋಡ್ತೀವಿ. ಇಲ್ಲ, ಅದು ಪರಿಶೀಲನೆಯಲ್ಲಿದೆ. ಬೇರೆ ಬೇರೆ ರಾಜ್ಯದೆಲ್ಲ ತರಿಸ್ಕೊಂಡು ಚರ್ಚೆ ಮಾಡಬೇಕು ಅಂತೇಳಿ ಡಿಜಿಗೆ ಹೇಳಿ ಅವರಿಂದ ಒಂದು ವರದಿಯನ್ನು ಕೇಳಿದ್ದಾನೆ ಡಿಜಿಯಿಂದ. ಅದು ಬಂದ್ಮೇಲೆ ತೀರ್ಮಾನ ಮಾಡ್ತೀವಿ. ಸರ್, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಗಳ ವ್ಯಾಪ್ತಿಯಲ್ಲಿ ಇಡಬಾರ್ದು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಯಾಕಂದ್ರೆ ಇದು ಉಚಿತ, ಅದು ಉಚಿತ ಆಗುತ್ತೆ, ಇಡಬಾರ್ದು ಅಂತ ಜನರಿಗೆ ಅನುಕೂಲ ಆಗ್ತಿತ್ತು. ಅದು ನಂಗೆ ಗೊತ್ತಿಲ್ಲ, ಅದು ಯಾರದನ್ನು ತೀರ್ಮಾನ ತಗೊಂಡಿದ್ದಾರೆ, ಅದು ಆರೋಗ್ಯ ಇಲಾಖೆಗೆ ಸೇರಿರುವಂಥದ್ದು, ನನಗೆ ಗೊತ್ತಿಲ್ಲ. ಅದು ಆ ನಿರ್ಧಾರಗಳು ಅವರವರ ಇಲಾಖೆಯಲ್ಲಿ ಹಂತದಲ್ಲಿ ಆಗುತ್ತೆ. ಒಂದು ವೇಳೆ ಪಾಲಿಸಿ ಮ್ಯಾಟರ್ಸ್ ಆದ್ರೆ ಅವು ಕ್ಯಾಬಿನೆಟ್ಗೆ ಬರ್ತವೆ, ಅವಾಗ ನಾವೆಲ್ಲರೂ ಇನ್ವಾಲ್ವ್ ಆಗ್ತೀವಿ. ಇಲಾಖೆ ಅವರ ಇಂಟರ್ನಲ್ ಮ್ಯಾಟರ್ಸ್ಗಳಲ್ಲಿ ನಾವೇನು ಇದು ತೀರ್ಮಾನಗಳು ಮಾಡಲ್ಲ. 4 ವರ್ಷದಿಂದ ZPTP ಎಲೆಕ್ಷನ್ ನಡೆಸದೇ ಇರೋದ್ರ ಬಗ್ಗೆ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಸರ್. ಸೂಕ್ತ ಸಮಯದಲ್ಲಿ ನಿರ್ಧಾರ ಮಾಡ್ತೀವಿ. ಅಲ್ಲಲ್ಲ, ಅದು ಅಬ್ಸರ್ವೇಷನ್ಸ್ ಮಾಡಿರೋದು ನಿಜಕ್ಕೂ ಕೂಡ ಅವರ ಒಂದು ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ. ನಾವು ರಿಸರ್ವೇಶನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನ ಒಂದು ಡಿಲಿಮಿಟೇಷನ್ ಮಾಡಬೇಕಂತ, ಡಿಲಿಮಿಟೇಷನ್ ಆದ್ಮೇಲೆ ರಿಸರ್ವೇಶನ್ ಮಾಡಬೇಕು. ಈ ಎರಡು ಕಾರಣಕ್ಕಾಗಿ ಮುಂದಕ್ಕೆ ಹೋಗಿರ್ತೇವೆ ವಿನಃ ಬೇರೆ ಕಾರಣ ಏನೂ ಇಲ್ಲ ಅಲ್ಲಿ. ಅದರಿಂದ ಅದು ಸಂಪೂರ್ಣ ಆಗಿದ್ರೆ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ಗೆ ಸಬ್ಮಿಟ್ ಮಾಡ್ತಾರೆ. ಅದಾದ್ಮೇಲೆ ತೀರ್ಮಾನ ಮಾಡ್ತೇವೆ. ಈ ವರ್ಷದಲ್ಲಿ ಆಗುತ್ತಾ ಸರ್ ಎಲೆಕ್ಷನ್? ನೋಡ್ಬೇಕು, ತೀರ್ಮಾನ ಇದು ಫಸ್ಟ್ ಆಗ್ಬೇಕಲ್ಲ. ಡಿಲಿಮಿಟೇಷನ್, ರಿಸರ್ವೇಶನ್ ಇದೆಲ್ಲ ಕಂಪ್ಲೀಟ್ ಆಗಿದ ನಂತರ ತೀರ್ಮಾನ. ಸರ್, ಒಂದು ವೇಳೆ ವಿಳಂಬ ಆದ್ರೆ ಹಿಂದಿನ ಮೀಸಲಾತಿ ಪ್ರಕಾರವೇ ಚುನಾವಣೆ ಮಾಡಿ ಅಂತ ಆದೇಶ ಗೊತ್ತಿಲ್ಲ. ಈಗ ಕೆಲವು ಮಾಡಿದ್ದಾರೆ, ನೀವು ಹೇಳೋದು ಕರೆಕ್ಟ್ ಆಗಿದೆ. ಕೆಲವು ಮಾಡಿದ್ದಾರೆ. ಈಗ ಕಾರ್ಪೊರೇಷನ್ನಿಗೆ ಹಿಂದಿನ ರಿಸರ್ವೇಶನ್ಸ್ ಮೇಲೆ ಮತ್ತು ಏನೋ ಏರಿಯಾ ಮೇಲೆನೆ ಮಾಡಿ ಅಂತೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಈಗ 4 ಕಾರ್ಪೊರೇಷನ್ಸ್ ನಲ್ಲಿ ಅದೇ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ. ಮತ್ತೆ ZPTPSಗೆ ಅದೇ ಬೇಸಿಸ್ ಇಟ್ಕೊಂಡು ಅವ್ರು ಡೈರೆಕ್ಷನ್ ಕೊಟ್ರೆ ಅವಾಗ ಮಾಡಲೇಬೇಕು. ಈಗ ವಿಳಂಬ ಆಗ್ತಾ ಇದೆ ಸರ್, ಹಾಗಾಗಿ ಅಲ್ಲ, ಅದು ನೋಡೋಣ. ಥ್ಯಾಂಕ್ ಯು.